ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇತ್ತು. ಎಲ್ಲೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಸಿಕ್ಕಾಪಟ್ಟೆ ಪ್ಲೇಸಸ್ಗೆ ಹೋಗಿದ್ದೆ. ಅವಾಗ ನಾನು ಲಾಗ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಲಾಗ್ ಮಾಡಿದ್ಮೇಲೆ ಎಲ್ಲೋಗೋದಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಐಡಿಯಾ ಮಾಡಿ, ಸೊ ಪ್ರಿಪ್ರೇಷನ್ ಪ್ಲ್ಯಾನ್ಸ್ ಏನಿಲ್ಲ, ಸಡನ್ನಾಗಿ ಹೋಗ್ತಾ ಇದ್ದೀನಿ. ಸೊ ಎಲ್ಲಪ್ಪ ಅಂದರೆ ಕೃಷ್ಣಗಿರಿ ಅಂತ ಪ್ಲೇಸು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಕೃಷ್ಣಗಿರಿ. ಆದರೂ ನಮ್ಮದು ಒಂದು ಲಾಗ್ ಇರಲಿ. ಟೈಮ್ ಬಂದು 12 PM ಆಗಿದೆ. ನಾನು ಏನಕ್ಕೆ ಕೃಷ್ಣಗಿರಿ ಡ್ಯಾಮ್ನ ಚೂಸ್ ಮಾಡಿದೆ ಅಂದರೆ, ಇವಾಗ ನಾನು ಬೆಂಗಳೂರು ಸೈಡ್ ಹೋದರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ. ಅಂದರೆ ಮಧ್ಯಾಹ್ನ ಟೈಮ್ ಅಂದರೆ ಅಷ್ಟು ಪೀಕ್ ಲೆವೆಲಲ್ಲಿ ಇರಲ್ಲ, ಆದರೂ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಕೃಷ್ಣಗಿರಿ ಸೈಡ್ ಹೋದರೆ ರೋಡ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಒನ್ಸ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬನ್ನಿ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಾಂದರೆ ನಮ್ಮ ಅಣ್ತಮ್ಮರು ಸಾಕ್ರು ತಲೆಗೆ ಶೂಟ್ ಹಾಕ್ಬೇಡ ಅಂತ ಸೈಕ್ ಮಾಡ್ತಾರೆ. ನಾನು ಮೈನ್ ಪ್ರಿಫರ್ ಮಾಡಿದ್ದೆ ರೋಡ್ ಚೆನ್ನಾಗಿರುತ್ತೆ ಅಂತ. ಆದರೆ ಹೋಗ್ತಾ 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 ಅಲ್ಲಿ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಯಾಕಂದರೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆದರೂ ಪರವಾಗಿಲ್ಲ, ಏನು ಹೋಗಲೇಬೇಕಂತ ಫಿಕ್ಸ್ ಆಗಿದ್ದೀನಲ್ಲ. ಎಷ್ಟೇ ಟ್ರಾಫಿಕ್ ಇದ್ರೂ ಏನಂತೆ, ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ಕೆಲವ್ರಿಗಂತೂ ಜೊತೆಗೆ 4-5 ಜನ ಇರಲೇಬೇಕಂತೇನಿಲ್ಲ. ಕೆಲವ್ರಿಗೆ ಒಬ್ಬರು ಆಗಿದ್ರೂ ತುಂಬ ಫೀಲ್ ಮಾಡಿಕೊಂಡು ವ್ಯೂನ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಬೇಕಾಗಿರೋದು ಒಂದು ಒಳ್ಳೆ ಮ್ಯೂಸಿಕ್ಕು, ಒಂದು ಒಳ್ಳೆ ನೇಚರು, ಅದಿದ್ದರೆ ಸಾಕು. ಅವ್ರಿಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ನನಗಂತೂ ನೇಚರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಡ್ರೈವ್ ಮಾಡಿಕೊಂಡು ಕನ್ನಡ ಒಂದು ಹಳೇ 90s 80s 70s ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದರೆ ಆಹಾ, ಏನು ಫೀಲ್ ಗುರು. ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ. ಈ ಥರ ಎಲ್ಲ ನೇಚರ್ ನೋಡಿದ್ರೆ ನನಗೆ ನಮ್ಮೂರು ನೆನಪಾಗುತ್ತೆ. ನಮ್ಮೂರು ಬಂದು ಹೊನ್ನಾವರ. ಅದ್ರ ಮೇಲೆ ಒಂದು ಲಾಗ್ ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಇದು ನೋಡಿದ್ರೆ ನಮ್ಮೂರು ನೆನಪಾಯ್ತು. ಯಾಕಂದರೆ ನಮ್ಮೂರು ಫುಲ್ಲು 360 ಡಿಗ್ರಿ ಬರೀ ಗ್ರೀನರೀಸೇ ಗುರು ಇರೋದು. ಅಲ್ಲೆಲ್ಲ ಇದ್ಬಿಟ್ರೆ ಬೇರೆ ಪ್ರಪಂಚನೇ ಬೇಡ ಅನಿಸ್ಬಿಡುತ್ತೆ. ಆಲ್ಮೋಸ್ಟ್ ಅದೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇರಲಿ, ಕೃಷ್ಣಗಿರಿ ಬಗ್ಗೆ ಏನು ಹೇಳೋದು, ಊರ ಬಗ್ಗೆ ಅಷ್ಟೊಂದೇನು ನಾನು ತಿಳ್ಕೊಂಡಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ಯೂಟ್ಯೂಬರೇ ನಾನೇನಾಗಿಲ್ಲ. ಆದರೂ ತಿಳ್ಕೊಳ್ಳೋ ಆಸಕ್ತಿ ನನಗೆ ತುಂಬ ಇದೆ. ಜಸ್ಟ್ ಇವಾಗ ಬಂದು ಒಂದು ಸಣ್ಣ ಪುಟ್ಟ ಲಾಗ್ ಮಾಡೋಣ ಅಂತ ಬಂದೆ ಅಷ್ಟೇ. ಇನ್ನೇನು ನೀವು ನೋಡ್ಬೋದು, ಕೃಷ್ಣಗಿರಿ ಎಂಟ್ರಿ ಆಗಿದ್ವಿ. ಎಂಟ್ರಿ ಟಿಕೆಟ್ ಪರ್ ಹೆಡ್ 5 ರೂಪೀಸ್ ಇದೆ. ಬನ್ನಿ ಒಳಗೆ ಹೋಗೋಣ. ಆಲ್ಮೋಸ್ಟ್ ವೀಕೆಂಡಲ್ಲಿ ಟೂರಿಸ್ಟ್ ಪ್ಲೇಸ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾನು ಅದೇ ಅಂದ್ಕೊಂಡಿದ್ದೆ, ಕೃಷ್ಣಗಿರಿ ಸೈಡು ಅಂದರೆ ನಾನು ಬೇರೆ ಇವತ್ತು ಬೇರೆ ಸಂಡೇ ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಂದಮೇಲೆ ಗೊತ್ತಾಯಿತು ಅಷ್ಟೊಂದು ಜನ ಇರಲಿಲ್ಲ. ಬಟ್ ಕ್ರೌಡ್ ಇತ್ತು, ಜಾಸ್ತಿ ಮಕ್ಕಳಿದ್ರು. ಹಂಗೆ ಸ್ಕೂಲ್ ಕಡೆಯಿಂದ ಟ್ರಿಪ್ ಎಲ್ಲ ಕರ್ಕೊಬಂದಿದ್ರು. ನಾನು 3 ಮಂತ್ಸ್ ಬ್ಯಾಕ್ ಬಂದಿದ್ದೆ ಸಮ್ಮರ್ ಟೈಮಲ್ಲಿ. ಸೊ ಅವಾಗಂತೂ ವಿಪರೀತ ಸೆಕೆ ಇತ್ತು ಗುರು. ಇವಾಗೂ ಸಿಕ್ಕಾಪಟ್ಟೆ ಬಿಸಿಲು. ಸೊ ನಾನು ಇವಾಗ ಏನಕ್ಕೆ ಬಂದೆ ಅಂದರೆ, ಇವಾಗ ಫುಲ್ಲು ರೈನಿ ಸೀಸನ್ ಅಲ್ಲ ಇವಾಗ. ಸೊ ಡ್ಯಾಮ್ ಎಲ್ಲ ಫುಲ್ಲು ತುಂಬಿರುತ್ತೆ, ನೀರೆಲ್ಲ ಚೆನ್ನಾಗಿ ನೋಡ್ಬೋದು ಅಂತ ಬಂದಿದ್ದೆ. ನಾನು ಸಮ್ಮರ್ ಟೈಮಲ್ಲಿ ಬಂದಿದ್ದೆ. ಆವಾಗ ಬಂದಾಗಂತೂ ನೀರಂತೂ ವಿಪರೀತ ಕಡಿಮೆ ಇತ್ತು. ಸೊ ಬಿಡು, ಇನ್ನೇನು 2 ಮಂತ್ಸ್ ಬಿಟ್ಟು ರೈನಿ ಸೀಸನ್ ಬರುತ್ತೆ ಅಂತ ಇವಾಗ ಬಂದೆ. ಇವಾಗ ನೋಡಿದ್ರೆ ರೈನಿ ಸೀಸನ್ ಅಲ್ಲ ಗುರು, ವಿಪರೀತ ಸೆಕೆ ಇಲ್ಲಿ. ಇರಲಿ ನೋಡೋಣ ಇವಾಗಾದರೂ ನೀರು ಹೆಂಗಿದೆ ಅಂತ. ರೈನಿ ಸೀಸನಲ್ಲಿ ಬಂದಿದ್ದೀನಿ. ನಾನು ರೈನಿ ಸೀಸನಲ್ಲಿ ಹೋಗಿಲ್ಲ. ನೋಡ್ಬೋದು, ಇದೇ ಎಂಟ್ರೆನ್ಸು. ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದ ತಕ್ಷಣ ನಿಮಗೆ ಕಾಣೋ ವ್ಯೂವೇ ಇದು. ನೋಡ್ಕೊಂಬಿಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂದರೆ. ಯಾರಾದರೂ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ಇಲ್ಲಾಂದರೆ ಫೋಟೋ ಕ್ರೇಜ್ ಇರೋರೆಲ್ಲ ಬಂದು ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿದ್ರೆ ಅಂತೂ ಸಕ್ಕತ್ತಾಗಿ ಇರುತ್ತೆ. ಬ್ಯಾಕ್ಗ್ರೌಂಡ್ ವ್ಯೂ ಅಂತೂ ನೋಡ್ಬೋದು. ತೋರಿಸ್ತಾ ಇದ್ದೀನಿ ನೋಡಿ, ವ್ಯೂ ಹೆಂಗಿದೆ ನೋಡಿ ಗಾಯ್ಸ್. ಸಕ್ಕತ್ತಾಗಿದೆ ಅಲ್ಲ. ಲೈಟಾಗಿ ಬೇಜಾರಾಗ್ತಾಯಿದೆ. ಏನಕ್ಕಪ್ಪ ಅಂದರೆ, ನೀರು ಜಾಸ್ತಿ ಇರುತ್ತೆ ಅಂತ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದೆ. ಬಟ್ ಏನು ಮಾಡೋದು, ವಾಟರ್ ಲೆವೆಲ್ ತುಂಬ ಕಡಿಮೆ ಇದೆ. ಆದರೂ ರೈನಿ ಸೀಸನ್ನು ಜಾಸ್ತಿ ಆಗಬೇಕಾಗಿತ್ತು. ಇರಲಿ ಪರವಾಗಿಲ್ಲ. ಅದೇನೋ ದೊಡ್ಡವ್ರು ಹೇಳ್ತಾರಲ್ಲ, ಇರೋದ್ರಲ್ಲೇ ಖುಷಿ ಪಡಬೇಕಪ್ಪ ಅಂತ. ಈ ಲೊಕೇಶನಲ್ಲಿ ನನಗೊಂದು ಬ್ಯೂಟಿಫುಲ್ ಮೆಮೊರೀಸ್ ಇದೆ. ಅದೇನಪ್ಪ ಅಂದರೆ, 2017ನಲ್ಲಿ ನಾನು ಸೇಮ್ ಲೊಕೇಶನ್ಗೆ ಬಂದಿದ್ದೆ. ಆವಾಗಂತೂ ಗುರು ನೀರು ಸಿಕ್ಕಾಪಟ್ಟೆ ಇತ್ತು. ನೋಡಿದ ತಕ್ಷಣ ಫುಲ್ಲು ಖುಷಿಯಾಗಿ ಒಂದು ಫೋಟೋ ಶೂಟ್ ಮಾಡಲೇಬೇಕಂತ ಫೋಟೋ ಎಲ್ಲ ಇಡಿಸ್ಕೊಂಡಿದ್ದೆ. ಆ ಫೋಟೋ ಇವಾಗ ಒಂದು ಹಾಕ್ತೀನಿ ನೋಡಿ. ಇದೇ ಈ ಫೋಟೋ 2017ನಲ್ಲಿ ಇಡಿಸ್ಕೊಂಡಿದ್ದು. ನನಗಂತೂ ಈ ಫೋಟೋ ಮತ್ತು ವೀಡಿಯೋ ಕ್ರೇಜೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಅದು ಒಂದು ಹೇಳ್ತಾರಲ್ಲ, ಅದೊಂಥರ ಅಡಿಕ್ಷನ್. ಅದು ಏನೇ ಮಾಡೋ ಅಡಿಕ್ಷನ್ ಹೋಗಲ್ಲ. ಸೊ ನೋಡ್ಬೋದು ಹೆಂಗಿದೆ ನೋಡಿ ವ್ಯೂಸು. ಇವಾಗ ರೈನಿ ಸೀಸನಲ್ಲೂ ನಿಮಗೆ ವಾಟರ್ ಲೆವೆಲ್ ಎಷ್ಟು ಕಡಿಮೆ ಇದೆ ಅಂದರೆ, ಜಾಸ್ತಿ ಇರಬೇಕಾಗಿತ್ತು. ಸೊ ತುಂಬ ಕಡಿಮೆ ಇದೆ.
ವ್ಯೂ ಅಂತೂ ಅದ್ಭುತವಾಗಿದೆ. ಇಲ್ಲಿ ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಇಲ್ಲಾಂದರೆ ಹಿಂಗೆ ಕಾಲೇಜ್ ಸ್ಟೂಡೆಂಟ್ಸು ಹಿಂಗೆ ಬಾಯ್ಸ್ ಹಾಕ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಬಂದಾಗೆಲ್ಲ ಫೋಟೋಗಳೆಲ್ಲ ಇಡ್ಸ್ಕೊಂಡ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ಏನಪ್ಪ ಅಂದರೆ ಒನ್ ಡೇ ಆ ಟ್ರಿಪ್ಪು ಪ್ಲ್ಯಾನ್ ಮಾಡೋರಿಗೆ ಇದು ಒಳ್ಳೆ ಲೊಕೇಶನ್ನು, ಬರ್ಬೋದು. ಹಂಗೆ ನಾನ್ ವೆಜ್ ತಿನ್ನೋರಿಗಂತೂ ಇಲ್ಲಿ ಫಿಶ್ ಎಲ್ಲ ಇರುತ್ತೆ. ಫಿಶ್ಶು ತವಾ ಮೇಲೆಲ್ಲ ಫ್ರೈ ಮಾಡಿಕೊಡ್ತಾರೆ, ತಿನ್ಬೋದು. ನಾನು ನಾನ್ ವೆಜ್ ತಿನ್ನಲ್ಲ, ನಾನು ಬ್ರಾಹ್ಮಣ ಬಂದು. ಸೊ ನಮ್ದೇನಿದ್ರು ವೆಜ್ ಅಷ್ಟೇ ಪ್ರಿಫರ್ ಮಾಡೋದು. ಇರಲಿ, ವೆಜ್ ಬಂದವ್ರಿಗಂತೂ ಮೋಸ ಇಲ್ಲ, ಹಣ್ಣು ಗಿಣ್ಣು ಇರುತ್ತೆ, ತಿನ್ಕೊಂಡು ಹೋಗ್ಬೋದು. ಆದರೂ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಏನಕ್ಕಪ್ಪ ಅಂದರೆ ನೀರು ಜಾಸ್ತಿ ಇರುತ್ತೆ ಅಂತ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದೆ, ಬಟ್ ನೀರೇ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ನೀರಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಅದರಲ್ಲೂ ಈ ಥರ ವ್ಯೂವಲ್ಲಿ ಕಡಿಮೆ ನೀರು ಸ್ವಲ್ಪ ಹರ್ಟ್ ಆಗೇ ಆಗುತ್ತೆ. ಇರಲಿ, ತೊಂದರೆ ಇಲ್ಲ. ದೊಡ್ಡವ್ರು ಒಂದು ಮಾತು ಹೇಳಿದ್ದಾರೆ, ಇರೋದ್ರಲ್ಲೇ ಖುಷಿ ಪಡಬೇಕಪ್ಪ ಅಂತ. ಬಂದಾಗೋಯ್ತು. ನೀರು ಇರ್ತೋ ಬಿಡ್ತೋ, ಬರಬೇಕಿತ್ತು, ಬಂದೊಂದು ಲಾಗ್ ಮಾಡಬೇಕಿತ್ತು, ನಿಮಗೆ ಸ್ವಲ್ಪ ತೋರಿಸ್ಬೇಕಿತ್ತು. ನೋಡಿ, ವ್ಯೂ ಅಂತೂ ಸಕ್ಕತ್ತಾಗಿದೆ. ನೀರು ಮಧ್ಯೆ ಒಂದು ಬಿಗ್ ಮೌಂಟೇನು ಇದ್ದರೆ ಏನು ಕ್ರೇಜಿಯಾಗಿ ಲುಕ್ಸ್ ಬರುತ್ತೆ ಅಂದರೆ, ಈ ನದಿಗಾಗಿರ್ಬೋದು, ಈ ಡ್ಯಾಮ್ಗಾಗಿರ್ಬೋದು, ಸುತ್ತಮುತ್ತ ನೋಡ್ಬೋದು 360 ಡಿಗ್ರಿ ಫುಲ್ಲು ಬೆಟ್ಟನೇ ತುಂಬಿಕೊಂಡಿದೆ ಗುರು. ಸಕ್ಕತ್ತಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾರಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋರು ಬನ್ನಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೆ ಇಷ್ಟ ಆಗಿರೋರ ಜೊತೆ. ಈ ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾರಿಗಿಷ್ಟೇ ನೋವಿರಲಿ, ಅದು ಯಾವುದೂ ಶಾಶ್ವತ ಅಲ್ಲ, ಅದೆಲ್ಲ ಹೀಲ್ ಆಗೇ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಖುಷಿಯಾಗಿರಿ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಬಾಯ್.